ಈಗ ಇಲ್ಲಿ ಒಂದು ರೇಖೆ ಇದೆ, ಇದು ಎ ಬಿ. ಇಲ್ಲೊಂದು ರೇಖೆ ಇದೆ ಸಿ ಡಿ. ಇದು 2 ಸೆಂಟಿಮೀಟರ್ಸ್ ಇದೆ, ಇದು 4 ಸೆಂಟಿಮೀಟರ್ಸ್ ಇದೆ. ಇದರ ಅನುಪಾತ ಎ ಬಿ ಇಷ್ಟು ಸಿ ಡಿ. ಎ ಬಿ ಎಷ್ಟಿದೆ? 2. ಸಿ ಡಿ ಎಷ್ಟಿದೆ? 4. 2:4 ಇದೆ. ಇದನ್ನೇ ಅನುಪಾತ ಅಥವಾ ರೇಷಿಯೋ ಅನ್ನೋದು. ಇದನ್ನ ಸರಳೀಕರಿಸಿದಾಗ ಅಂದರೆ ಸಿಂಪ್ಲಿಫೈಡ್ ಫಾರ್ಮ್ ಆಫ್ 2:4 ಈಸ್ 2 1s 2 2s 1:2. Once again, so the length of AB is 2 centimeter, length of CD 4 centimeters. Here the lengths of two straight lines are compared. That is AB is to CD, AB2 is to CD4, 2:4. If it is simplified, 1:2. And ಅಂದರೆ ಎ ಬಿ ಇಷ್ಟು ಸಿ ಡಿ 2:4. ಅದನ್ನು ಸರಳಗೊಳಿಸಿದಾಗ 1:2. ಅಂದರೆ ಇದು 1ರಷ್ಟಿದೆ, ಇದು ಅದರ 2ರಷ್ಟಿದೆ ಅಂತ. ಸೊ ಈ ಥರ ಕಂಪೇರ್ ಮಾಡೋದನ್ನ ರೇಷಿಯೋ ಅಂತ ಕರೀತಾರೆ, ಅನುಪಾತ ಅಂತ. ರೇಷಿಯೋ. ಸಮಾನುಪಾತ. ಸಮಾನುಪಾತ, that is called as proportion. ಸಮಾನುಪಾತ ಅಂದ್ರೆ ಎರಡು ರೇಷಿಯೋಗಳು ಸಮವಾಗಿದ್ರೆ, ಈಗ ಎ ಇಷ್ಟು ಬಿ ಇಸ್ ಈಕ್ವಲ್ ಟು ಸಿ ಇಷ್ಟು ಡಿ. ಇದು ಸಮಾನುಪಾತ. ಈ ಅನುಪಾತಕ್ಕೆ ಸಮ ಇದೆ. ಇದನ್ನ ಸಮಾನುಪಾತ. ಇಲ್ಲಿ ಎಷ್ಟು ಅನುಪಾತಗಳು ಬರ್ತವೆ? 2 ಅನುಪಾತಗಳು ಬರ್ತವೆ. We have 2 ratios are equal, then they are said to be in proportion. Okay, so ratio, proportion. Anupata, samanupata. Ratio, proportion. Idu anupata, samanupata. ಇಷ್ಟು ಆಯಿತು. ಇನ್ನೇನು ವಿಷಯಗಳು ತಿಳ್ಕೋಬೇಕು ಈ ಆಕ್ಟಿವಿಟಿ ಮಾಡೋದಕ್ಕೆ? ಫಸ್ಟು ಸಮರೂಪ. ಇದಕ್ಕೆ ಸಿಮಿಲರ್. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ವಿ ಹ್ಯಾವ್ ಎ ಸರ್ಕಲ್. ಒಂದು ಸರ್ಕಲ್ ಇದೆ ಇಲ್ಲಿ. ಇಲ್ಲೇನಿದೆ? ಇಲ್ಲೂ ಸರ್ಕಲ್. ಇವೆರಡು ದೇ ಆರ್ ಆಫ್ ಸೇಮ್ ಶೇಪ್ ಬಟ್ ಡಿಫರೆಂಟ್ ಸೈಜ್. ಅವು ಒಂದೇ ಆಕಾರದಲ್ಲಿದೆ, ಆದರೆ ಅವುಗಳ ಗಾತ್ರ ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಇವು ಸಮರೂಪ. ದೇ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ದೇ ಆರ್ ನಾಟ್ ಈಕ್ವಲ್, ದೇ ಆರ್ ನಾಟ್ ಕಾಂಗ್ರುಯೆಂಟ್. ಅವು ಸರ್ವಸಮ ಅಲ್ಲ, ಸಮರೂಪ. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಟೈಪ್, ತ್ರಿಭುಜ. ಟ್ರಯಾಂಗಲ್ ದೇ ಆರ್ ಆಲ್ಸೋ ಸಿಮಿಲರ್. ಈ ತ್ರಿಭುಜಗಳು ಸಹ ಸಮರೂಪವಾಗಿದೆ. ಅವುಗಳು ಸಮರೂಪ ಆಗಬೇಕಾದ್ರೆ, ಇಫ್ 2 triangles are said to be similar, they must satisfy 2 conditions. ಅವು ಸಮರೂಪ ಅಂತ ಅನ್ಸ್ಕೋಬೇಕಾದ್ರೆ 2 ನಿಬಂಧನೆಗಳನ್ನು ನಾವು ಒಪ್ಕೋಬೇಕು. ಒಂದು, ಅವುಗಳ ಅನುರೂಪ ಕೋನಗಳು. ಕೋನ ಬಿ, ಕೋನ ಇ, ಕೋನ ಸಿ, ಕೋನ ಎಫ್ ಅವು ಸಮವಾಗಿರ್ಬೇಕು. ಕರೆಸ್ಪಾಂಡಿಂಗ್ ಆಂಗಲ್ಸ್ ಮಸ್ಟ್ ಬಿ ಈಕ್ವಲ್. ಆಂಗಲ್ ಎ is equal to angle D, angle B is equal to angle E,
angle C is equal to angle F. Corresponding angles are equal. ಅನುರೂಪ ಕೋನಗಳು ಸಮ. ಅನುರೂಪ ಕೋನಗಳು ಸಮ. Corresponding angles must be equal. Number 2, ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ನೋಡಿ, ಇದು ಸಮಾನುಪಾತದಲ್ಲಿರ್ತವೆ. ಸಮಾನುಪಾತದಲ್ಲಿರಬೇಕು. That means corresponding sides should be proportional. So ಇದಕ್ಕೆ ಪ್ರಪೋರ್ಷನಲ್ ಅಂದರೆ ಈಗ ಎ ಬಿ ತಗೊಳ್ತೀವಿ. ಎ ಬಿ ಬೈ ಡಿ ಇ, ಇದಕ್ಕೆ ಕರೆಸ್ಪಾಂಡಿಂಗ್ ಇದು ಡಿ ಇ, ಅದರ ರೇಷಿಯೋ, ಅದರ ಅನುಪಾತ ಇದು. ಇದಕ್ಕೆ ಬಿ ಸಿಗೆ ಇ ಎಫ್, ಎ ಸಿಗೆ ಡಿ ಎಫ್. ಸಮಾನುಪಾತದಲ್ಲಿರಬೇಕು. ದೇ ಮಸ್ಟ್ ಬಿ ಇನ್ ಪ್ರಪೋರ್ಷನ್, ಮೀನ್ಸ್ ಆಲ್ ದ ರೇಷಿಯೋಸ್ ಆಫ್ ದೀಸ್ ಸೈಡ್ಸ್ should be equal. These are the two conditions to call these two triangles are similar. AC by TF. ಅಂದರೆ ಇವೆರಡು ತ್ರಿಭುಜಗಳು ಸಮರೂಪ, ಸರ್ವಸಮ ಅಲ್ಲ, ಸಮರೂಪ ಆಗಿರ್ಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರ್ಬೇಕು. ಇದು 60 ಇದ್ರೆ ಇದು 60, ಇದು 70 ಇದ್ರೆ ಇದು 70, ಇದು 50 ಇದ್ರೆ ಇದು 50 ಇರಬೇಕು. ಆಂಗಲ್ಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಮಸ್ಟ್ ಬಿ ಈಕ್ವಲ್. ಕರೆಸ್ಪಾಂಡಿಂಗ್ ಸೈಡ್ಸ್ ಶುಡ್ ಬಿ ಪ್ರಪೋರ್ಷನಲ್. ಏನಾಗಿರಬೇಕು? ಸಮಾನುಪಾತದಲ್ಲಿ ಇರಬೇಕು. ದೆನ್ ಆವಾಗ ಈ ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್, ಸಮರೂಪಕ್ಕೆ ಚಿಹ್ನೆ ಇದು. ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಈ ಅಂಶ ತಿಳ್ಕೊಳ್ಳಿ. ನೆಕ್ಸ್ಟ್ ಏನು ತಗೊಳ್ರಿ, ಇದು ಸಿಮಿಲರ್ ಟ್ರಯಾಂಗಲ್. ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜ. ಸೊ ಇಷ್ಟು ತಿಳ್ಕೊಂಡ್ರಲ್ಲ. ನೆಕ್ಸ್ಟು ಈ ಆಕ್ಟಿವಿಟಿ ಮಾಡಬೇಕಾದ್ರೆ ಇನ್ನೇನು ತಿಳ್ಕೊಬೇಕಂದ್ರೆ, ವಿ ಹ್ಯಾವ್ ಟೇಲ್ಸ್ ಥಿಯರಮ್. ಅಂದರೆ ಇದನ್ನ ಟೇಲ್ಸ್ನ ಪ್ರಮೇಯ. First, I will tell in English. So we have a triangle. This is a triangle. It has 3 sides: AB, BC, AC. I will mark X and Y on AB and AC. I will join XY. Now, XY is parallel to BC. XY is parallel to BC. I will write triangle ABC. XY parallel to BC. Then this straight line is dividing these two sides equal parts. So that means if you take the ratio of AX by BX, ratio of parts of AB, and ratio of parts of AC, AY by CY, they are always found to be
proportion, that means they are equal. This is Thales theorem. ಅಂದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಇದೆಯಲ್ವಾ, ಈ ಬಿ ಸಿಗೆ ನಾನು ಎಕ್ಸ್ ವೈ ಸಮಾಂತರವನ್ನು ಹೇಳ್ತಾ ಇದ್ದೀನಿ. ಆ ಸಮಾಂತರ ಹೇಳಿದಾಗ ಆ ಎಕ್ಸ್ ವೈ ಎ ಬಿಯನ್ನು 2 ಭಾಗ ಮಾಡಿದೆ, ಎ ಸಿಯನ್ನು 2 ಭಾಗ ಮಾಡಿದೆ. ಆ ಭಾಗಗಳ ಅನುಪಾತ ತಗೊಂಡಿದ್ದೀನಿ ನೋಡಿ. ಎ ಎಕ್ಸ್ ಬೈ ಬಿ ಎಕ್ಸ್, ಎ ವೈ ಬೈ ಸಿ ವೈ, ಅವೆರಡು ಸಮವಾಗಿರುತ್ತೆ, ಅವು ಸಮಾನುಪಾತದಲ್ಲಿ ಇರ್ತವೆ. ಸ್ಟೇಟ್ಮೆಂಟ್ ಬರ್ತದೆ, ಈ ಸ್ಟ್ರೈಟ್ ಲೈನ್ ಡ್ರಾನ್ ಪ್ಯಾರಲಲ್ ಟು ಎ side of a triangle, side of a triangle divides the two sides proportionally. ತ್ರಿಭುಜದಲ್ಲಿ ಯಾವುದೇ ಬಾಹುವಿಗೆ ಎಳೆದ ಸಮಾಂತರವು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ ಈ ತ್ರಿಭುಜ ಇದೆಯಲ್ಲ, ಇಲ್ಲಿ ಒಂದು ಬಿ ಸಿ ಬಾಹು ಇದೆಯಲ್ಲ, ಇದಕ್ಕೆ ಎಕ್ಸ್ ವೈ ಸಮಾಂತರವನ್ನು ಹಿಡಿದಿದ್ದೀನಿ. ಆ ಸಮಾಂತರ ಎ ಬಿ ಮತ್ತು ಎ ಸಿಯನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ. ಇದೇ ಬೇರೆ ಚಿತ್ರಕ್ಕೆ ಹಾಕಿದ್ರೆ ನೋಡಿ, ಇಲ್ಲೊಂದು ತ್ರಿಭುಜ ಇದೆ, ಇದು ಎಕ್ಸ್ ವೈ ಝೆಡ್ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಸಮಾಂತರ ಇಲ್ಲೇ ಎಳಿತಾ ಇದ್ದೀವಿ, ಪಿ ಕ್ಯೂ. ಸೊ ಇವಾಗ ಯಾವ ತ್ರಿಭುಜ? ಎಕ್ಸ್ ವೈ ಝೆಡ್. ಈ ಪಿ ಕ್ಯೂ ಯಾವುದಕ್ಕೆ ಸಮಾಂತರ? ಎಕ್ಸ್ ವೈ. ಆ ಪಿ ಕ್ಯೂ ನೋಡಿ, ಇವೆರಡನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ ಇವೆರಡು ಬಾಹುವನ್ನು ವಿಭಾಗಿಸೋದು ನೋಡು. ಝೆಡ್ ಪಿ ಬೈ ಪಿ ಎಕ್ಸ್ is equal to ZQ by